ಫೈನಲಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಈ ಬಾರಿಯ ರಾಯಲ್ ರಂಬಲ್ ನ ಗೆದ್ದಿದ್ದಾರೆ. ಅಲ್ಲ ಗುರು, ಇಷ್ಟೊಂದು ಕಚಡವಾಗಿ ಬುಕ್ ಮಾಡ್ತಾರ ರಾಯಲ್ ರಂಬಲ್ ಮ್ಯಾಚ್ ನ? ನನಗಂತೂ ಸಾಕಾಗೋಯ್ತು ನಿಜವಾಗ್ಲೂ. ಏನೇನ್ ಆಗ್ತಾ ಇದೆ, ಥೂ 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 ಅನಿಸ್ತಾ ಇತ್ತು. ಎಂತ ಸ್ಟಾರ್ ಪವರ್ ಇದ್ದು ಅದನ್ನ ಎಲ್ಲದನ್ನು ಕೂಡ ಈ ರೀತಿ ಬುಕ್ ಮಾಡೋದ ಗುರು. ಅದರಲ್ಲೂ ಎಂಡಿಂಗ್ ಅಲ್ಲಂತೂ RCB ಮಾತ್ರ ಬಾಯಿಗೆ ಬರ್ಸೋದು ಅನ್ಕೊಂಡಿದ್ದೆ, ಬಟ್ ಇವರು ಕೂಡ ಚೆನ್ನಾಗಿ ಬಾಯಿಗೆ ಬರ್ಸೋದನ್ನ ಕಲ್ತಿದ್ದಾರೆ. ಏನೇನು ಟ್ವಿಸ್ಟ್ನ ತಗೊಂಡು ಬಂದ್ರು ಗುರು. ಎಂಡಿಂಗ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಎಲ್ಲಿ ಎಲಿಮಿನೇಟ್ ಆಗ್ತಾರೋ ಅಂತ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಅದರಲ್ಲೂ ಲಾಸ್ಟಿಗೆ ಗಂತರ್ ಬೇರೆ ಬಂದ್ರ. ಓಕೆ, ಗಂತರ್ ಇದ್ದಾರೆ ಅಂದ್ರೆ ಪ್ರಾಬಬ್ಲಿ ಗಂತರ್ ಅವರು ಕೂಡ ಗೆಲ್ಬಹುದು ಅಂತ ಅನ್ಕೋತಾ ಇದ್ದೆ. ಅದರಲ್ಲೂ ಕೂಡ ಗಂತರ್ ಅವರು ರೋಮನ್ ರೈನ್ಸ್ ಅವರಿಗೆ ಸ್ಲೀಪರ್ನ ಕೂಡ ಕನೆಕ್ಟ್ ಮಾಡ್ತಾ ಇದ್ರು. ಅಂಡ್ ಅದರಿಂದ ಎಲ್ಲ ತಪ್ಪಿಸ್ಕೊಂಡು ರೋಮನ್ ರೈನ್ಸ್ ಅವರು ಫೈನಲಿ ಗಂತರ್ ಅವರಿಗೆ ಒಂದು ಸ್ಪಿಯರ್ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಅವ್ರನ್ನ ಎಲಿಮಿನೇಟ್ ಮಾಡಿ ಈ ಬಾರಿಯ ಮ್ಯಾನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ವಿನ್ ಆಗಿದ್ದಾರೆ. ಅಂಡ್ ಈಗ ರೋಮನ್ ರೈನ್ಸ್ ಅವರು ಅವರ ಜಾಗ ಎಲ್ಲಿರ್ಬೇಕಾಗಿತ್ತು ಅಲ್ಲಿಗೆ ಹೋಗ್ತಾ ಇದ್ದಾರೆ. ರೋಮನ್ ರೈನ್ಸ್ ಗೋಸ್ ವೇರ್ ಈ ಬಿಲಾಂಗ್ಸ್. ಇದನ್ನೇ ನಮ್ಮ ಮೈಕಲ್ ಕರ್ಲ್ ಅವರು ಹೇಳಿದ್ರು. ಫೈನಲಿ ರೋಮನ್ ರೈನ್ಸ್ ಅವರು ವಿನ್ ಆಗಿದ್ದಾರೆ. ಅಂಡ್ ನಿಜ ಹೇಳ್ತಾ ಇದ್ದೀನಲ್ಲ, ರೋಮನ್ ರೈನ್ಸ್ ಅವ್ರನ್ನ ಬಿಟ್ಟು ಬೇರೆ ಯಾರೇ ವಿನ್ ಆಗಿದ್ರು ಕೂಡ ಈ ಬಾರಿಯ ರಾಯಲ್ ರಂಬಲ್ ನಿಜವಾಗ್ಲೂ ಕೂಡ ವರ್ಸ್ಟ್ ರಾಯಲ್ ರಂಬಲ್ ಆಗೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈಗಲೂ ಕೂಡ ರೋಮನ್ ರೈನ್ಸ್ ಅವರು ವಿನ್ ಆಗಿದ್ದಾರೆ. ಅದನ್ನ ಬಿಟ್ರೆ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಗಿಂತ ನನಗೆ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಇಷ್ಟ ಆಯ್ತು. ಎಂತೆಂತ ಮೂಮೆಂಟ್ ಗಳನ್ನ ನೀವು ಬುಕ್ ಮಾಡಬಹುದಾಗಿತ್ತು, ಬಟ್ ಏನು ಕೂಡ ಮಾಡಲಿಲ್ಲ. ಆ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಒಂದು ಫೇಸ್ ಆಫ್ ನ ತೋರಿಸ್ತೀರಾ? ಲಿಟ್ರಲಿ ಎರಡು ಎಂಟ್ರಿ ಆಗುತ್ತೆ ಗುರು. ಆದ್ರೂ ಕೂಡ ಇವರಿಬ್ರು ಕೂಡ ಫೇಸ್ ಆಫ್ ಮಾಡ್ತಾ ಇದ್ದಾರೆ. ಅಂಡ್ ಸಡನ್ ಆಗಿ ನಮ್ಮ ಒಬಾಫೆಮಿ ಅವರ ಮೇಲೆ ಬ್ರಾಕ್ ಲೆಸ್ನರ್ ಅವರು ಅಟ್ಯಾಕ್ ಮಾಡ್ತಾರೆ. ನಿಜವಾಗ್ಲೂ 2 ನಿಮಿಷ ಫೇಸ್ ಆಫ್, ಅದು ಕೂಡ ಬರ್ತಾ ಇದ್ದಾರೆ. ಇವರು ಅಟ್ಯಾಕ್ ಮಾಡ್ತಾ ಇಲ್ಲ, ನಿಂತ್ಕೊಂಡು ನೋಡ್ತಾ ಇದ್ದಾರೆ ಒಬ್ರನ್ನ. ನನಗಂತೂ ಇವ್ರು ಏನು ಟ್ಯಾಗ್ ಟೀಮ್ ಪಾರ್ಟ್ನರ್ಸ್ ಗಳ ಅಂತ ಅನಿಸ್ತಾ ಇತ್ತು. ಅಷ್ಟೇ ಅಲ್ಲ, ಗಂತರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಫೇಸ್ ಆಫ್ ನು ಕೂಡ ನೀವು ತೋರಿಸಬೇಕಾಗಿತ್ತು. ಬಟ್ ಅದನ್ನ ತೋರಿಸ್ತಲೇ ನೀವೇನ್ ಮಾಡಿದ್ರಿ, ಜೇ ಉಸೋ ಅವರು ಎಂಟ್ರಿನ ಕೊಡ್ಬೇಕಾದ್ರೆ ಎಲಿಮಿನೇಟ್ ಆಗಿ ಕೋಡಿ ರೋಡ್ಸ್ ಅವರು ಸೇರ್ಕೊಂಡು ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಲಿಟ್ರಲಿ ಇದನ್ನ ಒಂದು ಪ್ರಾಪರ್ ಎಲಿಮಿನೇಷನ್ ಅಂತ ಸಿಗ್ಲಿಲ್ಲ ಬ್ರಾಕ್ ಲೆಸ್ನರ್ ಅವರಿಗೆ ಗುರು. ಏನ್ ಬ್ಲೆಂಡರ್ ಮಾಡಿದ್ರಿ ನೀವು. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಆಗಿ ಬ್ರಾಕ್ ಲೆಸ್ನರ್ ಅವರ ಅದ್ಭುತವಾದ ಫೇಸ್ ಆಫ್ ನ ನೀವು ತೋರಿಸಬಹುದಾಗಿತ್ತು. ನಿಜವಾಗ್ಲೂ ಕಚಡವಾಗಿ ಬುಕ್ ಮಾಡಿದ್ದಾನೆ. ಅದ್ಯಾವನ್ ಬುಕ್ ಮಾಡೋದ್ನೋ ಗೊತ್ತಿಲ್ಲ. ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ಹುಟ್ಟು ಕಚಡವಾಗಿ ಬುಕ್ ಮಾಡಿದ್ದಾನೆ. ಅದರಲ್ಲೂ ಇನ್ನ ಒಂದು ಸ್ಪಾಟ್ ಬರುತ್ತೆ ಗುರು. ನಮ್ಮ ಜೇ ಉಸೋ ಅವರು ಎಂಟ್ರಿನ ಕೊಟ್ಟಾದ್ಮೇಲೆ ಸೆಕೆಂಡ್ ಆಗಿ ರೋಮನ್ ರೈನ್ಸ್ ಅವರು ಎಂಟ್ರಿನ ಕೊಡ್ತಾರೆ. ರೋಮನ್ ರೈನ್ಸ್ ಅವರು ಹಾಗೆ ಜೇ ಉಸೋ ಅವರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರು ಇನ್ನೊಮ್ಮೆ ಜೇ ಉಸೋ ಅವರಿಗೆ ಥೀಮ್ ಸಾಂಗ್ ನ ಹಾಕೋಣ ಅಂತ ಹೇಳ್ತಾರೆ. ಒಂದು ಥೀಮ್ ಸಾಂಗ್ ನ ಪ್ಲೇ ಮಾಡಿದ ಕೂಡಲೇ ರೋಮನ್ ರೈನ್ಸ್ ಅವರು ಜೇ ಉಸೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೊಮ್ಮೆ ಜೇ ಉಸೋ ಹಾಗೆ ರೋಮನ್ ರೈನ್ಸ್ ಅವರು ಟ್ಯಾಕ್ಟಿವ್ ಆಗಿಬಿಡ್ತಾರೆ. ಗುರು, ಜೇ ಉಸೋ ಮೇಲೆ ರೋಮನ್ ರೈನ್ಸ್ ಅಟ್ಯಾಕ್ ಮಾಡಿದ್ದಾರೆ. ಉಲ್ಟಾ ಬಂದು ಇವಾಗ ಜೇ ಉಸೋ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ಬೇಕು ತಾನೆ. ಅದನ್ನ ಬಿಟ್ಟರು ಟ್ಯಾಗ್ ಟೀಮ್ ಆಗಿ ಒಂದಿನ ಕನೆಕ್ಟ್ ಮಾಡ್ತಾ ಇದ್ದಾರೆ. ಎಂತೆಂತ ಯಪ್ಪ, ನನಗಂತೂ ಉರಿತಾ ಇತ್ತು. ಏನ್ ಗುರು, ಏನ್ ಬುಕ್ ಮಾಡ್ತಾ ಇದ್ದೀರಾ, ಏನ್ ತೋರಿಸ್ತಾ ಇದ್ದೀರಾ ಅಂತ. ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಇದೆಯಲ್ಲ ಮೆನ್ಸ್ದು, ನಿಜವಾಗ್ಲೂ ಕೂಡ ವರ್ಸ್ಟ್ ರಾಯಲ್ ರಂಬಲ್ ಮ್ಯಾಚು. ಇದಕ್ಕಿಂತ ವರ್ಸ್ಟ್ ರಂಬಲ್ ಮ್ಯಾಚ್ ನಾನು ನನ್ನ ಕರಿಯರ್ ಅಲ್ಲೇ ನೋಡಿಲ್ಲ, ಅಷ್ಟು ವರ್ಸ್ಟ್ ಆಗಿತ್ತು. ಬಟ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಈ ಒಂದು ರಾಯಲ್ ರಂಬಲ್ ಮ್ಯಾಚ್ ನ ನಮ್ಮ ರೋಮನ್ ರೈನ್ಸ್ ಅವರು ವಿನ್ ಆಗಿದ್ದಾರೆ. ಆಗ್ಲಿಂದನೂ ಕೂಡ ಅಪ್ಡೇಟ್ಗಳು ಬರ್ತಾ ಇತ್ತು. ಬೆಟ್ಟಿಂಗ್ ಆಡ್ಸಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಕ್ಲಿಯರ್ ಆಗಿ ಫೇವರೇಟ್ ಆಗಿದ್ರು. ಅಂಡ್ ಡಬ್ಲ್ಯೂ ಅವರು ಈ ಬಾರಿ ಯಾವುದೇ ರೀತಿಯ ರಿಸ್ಕ್ ನ ತಗೊಳ್ಳೋದಕ್ಕೆ ಹೋಗಿಲ್ಲ. ಅವರೇನಾದ್ರೂ ನಮ್ಮ ಗಂತರ್ ಅವ್ರನ್ನ ಗೆಲ್ಸಿದ್ದಿದ್ರೆ ನಿಜವಾಗ್ಲೂ ಕೂಡ ಟ್ರಿಪಲ್ ಎಚ್ ಅವರಿಗೆ ಬೈಯೋಣ ಅಂತ ರೆಡಿ ಆಗ್ತಾ ಇದೆ. ಈಗಲೂ ಕೂಡ ಬೈತಾ ಇದ್ದೀನಿ, ಯಾಕಂದ್ರೆ ಇಂಥ ದರಿದ್ರನ್ನ ನಾವೆಲ್ಲರೂ ಕೂಡ ನೋಡಿದ್ವಲ್ಲ, ಅದು ಕೂಡ ನಿದ್ಗೆಟ್ಕೊಂಡು. ನಿಜವಾಗ್ಲೂ ಗುರು, ನನಗಂತೂ ಇಷ್ಟ ಆಗಲಿಲ್ಲ ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್. ಬಟ್ ಇಷ್ಟ ಆಗಿದ್ದೊಂದೇ, ಫೈನಲಿ ರೋಮನ್ ರೈನ್ಸ್ ಅವರು ವಿನ್ ಆಗಿದ್ದಾರೆ. ಅಂಡ್ ಈಗ ರೋಮನ್ ರೈನ್ಸ್ ಅವರಂತೂ ರಸಲ್ ಮೇನಿಯಾ ಮೇನ್ ಇವೆಂಟ್ ಗೆ ಹೋಗ್ತಾ ಇದ್ದಾರೆ. ರೋಮನ್ ರೈನ್ಸ್ ಅವ್ರನ್ನ ಬಿಟ್ಟು ಬೇರೆ ಯಾರೇ ವಿನ್ ಆಗಿದ್ದಿದ್ರು ಕೂಡ ನಿಜವಾಗ್ಲೂ ಕೂಡ ವರ್ಸ್ಟ್ ರಾಯಲ್ ರಂಬಲ್ ಆಗೋದು. ಬ್ರಾಕ್ ಲೆಸ್ನರ್ ಎಲ್ಲರೂ ಕೂಡ ಮುಂಚೆನೆ ಎಲಿಮಿನೇಟ್ ಆಗಿ ಹೋಗ್ತಾರೆ. ನನಗಂತೂ ಚೂರು ಇಷ್ಟ ಆಗಲಿಲ್ಲ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್. ನಿಮ್ಗೆ ಅನಿಸ್ತು ಗಾಯ್ಸ್ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಕಂಪ್ಲೀಟ್ ರಿವ್ಯೂ ವಿಡಿಯೋನ ತಗೊಂಡು ಬರ್ತೀನಿ. ಸದ್ಯಕ್ಕೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ವಿನ್ ಆಗಿದ್ದಾರೆ. ಅದಕ್ಕೆ ನನ್ನ ರಿಯಾಕ್ಷನ್ ನಿಜವಾಗ್ಲೂ ಕೂಡ ಅದ್ಭುತವಾಗಿನೇ ಕೊಡ್ತಾ ಇದ್ದೀನಿ. ಈಗಲೂ ಕೂಡ ರೋಮನ್ ರೈನ್ಸ್ ಅವರು ಗೆದ್ದಿರೋದು ತುಂಬಾನೇ ಖುಷಿ ಇದೆ. ಬಟ್ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್, ಇಡೀ ರಾಯಲ್ ರಂಬಲ್ ಮ್ಯಾಚ್ ನ ನೀವು ಹಾಳು ಮಾಡಿದ್ದೀರಾ. ಇದಕ್ಕಂತೂ ನನಗೆ ತುಂಬಾನೇ ಬೇಜಾರಿದೆ. ಅದಕ್ಕೋಸ್ಕರ ಮಿಕ್ಸ್ಡ್ ರಿವ್ಯೂನ ಕೊಡ್ತಾ ಇದ್ದೀನಿ. ಏನೇ ಆಗಲಿ, ಅವರ್ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಇಸ್ ವಿನ್ ದ ರಾಯಲ್ ರಂಬಲ್ ಮ್ಯಾಚ್ ಅಂಡ್ ನಾವ್ ಇಸ್ ಗೋಯಿಂಗ್ ಟು ರಸಲ್ ಮೇನಿಯಾ ಮೈನ್ ಇವೆಂಟ್. ನೋಡೋಣ ಅವರು ಯಾರನ್ನ ಚೂಸ್ ಮಾಡ್ತಾರೆ. ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಚೂಸ್ ಮಾಡ್ತಾರೋ ಅಥವಾ CM ಪಂಕ್ ಅವ್ರನ್ನ ಚೂಸ್ ಮಾಡ್ತಾರೋ ಅಂತ. ನನ್ನ ಪ್ರಕಾರ CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ರಸಲ್ ಮೇನಿಯಾದಲ್ಲಿ ಆಗ್ಬಹುದು. See you guys in my next video.